ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಅವೇಕಂಟ್ ಅರಸಿತ್ ನಿಖಿತಾ. ಇವತ್ತು ನಿಮ್ಮ ಪರ್ಸನಿಂದ ನಿಮ್ಮ ಪರ್ಸನ್ನು ಮತ್ತು ಅವ್ರ ಥರ್ಡ್ ಪಾರ್ಟಿ ಸಿಚುವೇಶನ್ ಹೆಂಗೈತಿ, ಅವ್ರ ಜೀವನದಾಗ ಏನು ನಡೆಯತ್ತೆ ಥರ್ಡ್ ಪಾರ್ಟಿ ಅಂತ ನೋಡೋಣ. ಥರ್ಡ್ ಪಾರ್ಟಿ ಸಿಚುವೇಶನ್ ಅಂದರೆ ಏನಂತ ಕೇಳ್ತೀರಿ ಕೆಲವೊಬ್ರು. ಈಗ ಇಬ್ಬರು ವ್ಯಕ್ತಿ ಇರ್ತಾರೆ ಅಂದ್ಕೊಳ್ರಿ. ಇಬ್ಬರು ವ್ಯಕ್ತಿ ಅಥವಾ ಇಬ್ಬರು ಅವ್ರಿಬ್ಬರ ಮಧ್ಯೆ ಇನ್ನೊಬ್ರು ಯಾರೋ ಬರ್ತಾರಲ್ಲ ಅದನ್ನ ಕೆಡ್ಸಕ್ಕಂತಂದು ಅಡೆತಡೆ ಮಾಡಿರ್ತಾರಲ್ಲ ಅವ್ರನ್ನ ಥರ್ಡ್ ಪಾರ್ಟಿ ಅಂತೀವಿ. ಸೊ ನೀವು ಥರ್ಡ್ ಪಾರ್ಟಿ ಆಗಿರ್ಬೋದು ಇನ್ನೊಬ್ರು ಜೀವನದೊಳಗೆ. ಓಕೆ, ಅದನ್ನು ವಿಚಾರ ಮಾಡ್ಕೊಳ್ರಿ. ಬೇರೆ ಥರ್ಡ್ ಪಾರ್ಟಿ ಇರೋಕ್ಕೆ ಸಾಧ್ಯ ಇಲ್ಲ. ನಾವು ಥರ್ಡ್ ಪಾರ್ಟಿ ಆಗಿರ್ತೇವೆ ಕೆಲವೊಂದು ಸಲ ಅವ್ರ ಜೀವನಕ್ಕೆ. ಎಕ್ಸಾಂಪಲ್ ಹೇಳ್ತೇನೆ ನೋಡ್ರಿ. ಇಬ್ಬರು ಗಂಡ ಹೆಂಡ್ತಿ ಇರ್ತಾರಂತ ಅಂದ್ಕೊಳ್ರಿ. ಅವ್ರಿಬ್ರದ್ದು ಏನೋ ಡೈವರ್ಸ್ ನಡೆದಿರ್ತೈತೋ ಜಗಳ ನಡೆದಿರ್ತೈತೆ. ಓಕೆ, ಅವರು ಒಂದು ಪರ್ಸನ್ನ ಅಥವಾ ಗಂಡ ಅಥವಾ ಹೆಂಡ್ತಿ ಯಾರು ಅಂದ್ಕೊಳ್ರಿ. ನೀವೇನು ನನ್ನ ವ್ಯೂವರ್ಸ್ ಯಾರದಿರಲ್ಲ ಅವ್ರಿಗೆ ಅವ್ರು ಹೇಳ್ತಾರಿಲ್ಲ, ನಾನು ನನ್ನ ಹೆಂಡ್ತಿ ಬಿಟ್ಟು ಬರ್ತೀನಿ, ನನ್ನ ಗಂಡನ ಬಿಟ್ಟು ಬರ್ತೀನಿ, ನಾನು ನಿನ್ನ ಜೊತೆಗೆ ಜೀವನ ಮಾಡ್ತೀನಿ ಅಂತಂದು. ಓಕೆ, ಈಗ 3 ಜನ ಆದ್ರಿ, ನೀವು ಗಂಡ ಹೆಂಡ್ತಿ. ಓಕೆ, ಹೆಂಡ್ತಿಗೆ ನೀವು ಥರ್ಡ್ ಪಾರ್ಟಿ. ಓಕೆ, ಅಥವಾ ಹಿಂಗೆ ಒಬ್ರಿಗೊಬ್ರು ನೀವು ಗಂಡು ಮಕ್ಕಳಾಗಿದ್ರಂದ್ರೆ ಆ ಗಂಡು ಮಗಗೆ ನೀವು ಥರ್ಡ್ ಪಾರ್ಟಿ. ಈ ಟೈಪ್ ಅದ. ನೀವು ಅವ್ರ ಜೀವನಕ್ಕೆ ಆಡ್ತಾಡೆ ಅಂತ ಅವ್ರು ಎಷ್ಟು ಅವ್ರದವ್ರು ಏನಾರು ಇರಲಿ, ಅವ್ರ ಜಗಳ ಇರಲಿ ಏನಾರು ಇರಲಿ. ಸೊ ನಿಮ್ಮನ್ನು ಅವ್ರು ಥರ್ಡ್ ಪಾರ್ಟಿ ನೋಡ್ತಾರೆ. ಹಂಗೆ ನಿಮ್ಮ ಜೀವನಕ್ಕೆ ಯಾರಾದರೂ ಅಡ್ಡು ಬರ್ತಿರ್ತಾರಲ್ಲ, ನಿಮ್ಮದು ಇಬ್ಬರು ಸಂಬಂಧ ಒಳಗೆ ನಿಮ್ಮಿಬ್ಬರು ವ್ಯಕ್ತಿ ನಡುವೆ ಅವರು ಥರ್ಡ್ ಪಾರ್ಟಿ. ಅಥವಾ ಏನಾರು ಬಿಸ್ನೆಸ್ ಒಳಗಿತ್ತು, ನಿಮ್ದು ಏನಾರು ಡೀಲಿಂಗ್ ಆಗ್ತಿತ್ತಂದ್ರೆ ಇನ್ನೊಬ್ರು ಬರ್ತಾರೆ ಮೂರನೇದಾರ ಅದನ್ನು ಕೆಡ್ಸಕ್ಕಂತಂದು ಅವ್ರು ಥರ್ಡ್ ಪಾರ್ಟಿ. ಓಕೆ, ವ್ಯಕ್ತಿ ಅಂತ ನಾವು ತೊಗೊಳ್ರಿ. ನಿಮ್ಮ ಬಿಸ್ನೆಸ್ ಒಳಗೆ ಯಾರಾದರೂ ಅಡ್ಡ ಬರ್ತಿದ್ದಾರೆ ಅನ್ಕೊ, ಅವ್ರ ವ್ಯಕ್ತಿನಲ್ಲ. ಸೊ ಇದಕ್ಕೆ ಥರ್ಡ್ ಪಾರ್ಟಿ ಅಂತೇವೆ. ಅಂಡರ್ಸ್ಟ್ಯಾಂಡ್ ಆಗೈತೆ ಅನ್ಕೊಂತೀನಿ. ಸೊ ಈಗ ನಿಮ್ಮ ಥರ್ಡ್ ಪಾರ್ಟಿ ಮತ್ತು ನಿಮ್ಮ ಪರ್ಸನ್ ಮತ್ತು ಥರ್ಡ್ ಪಾರ್ಟಿ ನಡುವೆ ಏನು ನಡೆದೈತಿ ಅಂತ ನೋಡೋಣ. ಅವ್ರದ್ದು ಎನರ್ಜಿ ಹೆಂಗೆ ನಡ್ತೈತೆ, ಅವ್ರ ಜೀವನ ಹೆಂಗೆ ನಡೆದೈತಿ ಏನಂತ ನೋಡೋಣ. ಸ್ವಲ್ಪ ನಿಮ್ಮ ಪರ್ಸನ್ ಏನು ವ್ಯಕ್ತಿ ಏನೋ ಎನರ್ಜಿ ಮತ್ತು ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ಅಲ್ಲಿ ಏನೋ ರಾಶಿಗಳು ಬಂದರೆ ನನಗೆ ಹೇಳ್ಬೇಕನ್ಸಿದ್ರೆ ಹೇಳ್ತೇನೆ, ಇಂಪಾರ್ಟೆಂಟ್ ಅನಿಸಿದ್ರೆ. ಇಲ್ಲ ನಾ ಏನು ಹೇಳ್ತೀನಿ ಆ ಎನರ್ಜಿಗಳು ನಿಮ್ಮ ಜೀವನದಾಗ ನಿಮ್ಮ ಸಿಚುವೇಶನ್ನಿಗೆ ಅಲ್ಲಿ ನಡೀತಾ ಇತ್ತಂದ್ರೆ ನಿಮಗಂತ ರೆಸಿನೇಟ್ ತೊಗೊಳ್ರಿ. ಎಲ್ಲ ರೀಡಿಂಗ್ ಎಲ್ಲರಿಗೂ ಇರೋದಿಲ್ಲ. ಇದು ನಿಮ್ಮ ಪರ್ಸನಿನ ಎನರ್ಜಿ, ಇದು ನಿಮ್ಮದು ಅವ್ರ ಥರ್ಡ್ ಪಾರ್ಟಿ ಏನಿರಲ್ಲ ಅವ್ರ ಎನರ್ಜಿ ಇದೆ. ಸೊ ಇದು ಅವ್ರದ್ದು ಓವರಾಲ್ ಎನರ್ಜಿ. ಒಬ್ರಿಗೊಬ್ರು ಬರ್ಡನ್ ಅನ್ಕೊಳಕತ್ತಾರ ಅವ್ರು. ಈಗ ಇಷ್ಟು ದಿನಕ್ಕೆ ಇವರಿಗೆ ಕಾಂಪ್ರಮೈಸ್ ಮಾಡ್ಕೊಳ್ಬೇಕನ್ನ, ಅವ್ರ ಜೊತೆ ಇರ್ಬೇಕಂದ್ರೆ ಕಾಂಪ್ರಮೈಸ್ ಮಾಡ್ಕೋಬೇಕು. ನನಗೆ ಇವ್ರು ಬೇಕಾ ಬೇಡ ಅಂತಂದು ಈಗ ಅವ್ರು ಬೇರೆ ಕಡೆಯಿಂದ ಗೈಡೆನ್ಸ್ ತೊಗೊಂಡಿದ್ದಾರೆ. ನನಗೆ ಈ ವ್ಯಕ್ತಿ ಜೊತೆಗೆ ಹೋದ್ರೆ, ನಿಮ್ಮ ಥರ್ಡ್ ಪಾರ್ಟಿ ಇದ್ದರು ನಿಮ್ಮ ವ್ಯಕ್ತಿ ಜೊತೆಗೆ ಇರಬೇಕು ಬೇಡ ನಾನು ಅಂತಂದು ಅವ್ರಿಗೆ ಏನೋ ಪ್ರಾಬ್ಲಮ್ ಆಗ್ತಾಯಿದೆ. ಈಗ ಒಬ್ರಿಗೊಬ್ರು ಪ್ರಾಬ್ಲಮ್ನಾಗ ಅದರ ಒಟ್ಟು ಖುಷಿಯಿಂದ ಇಲ್ಲ. ಒಬ್ರಿಗೊಬ್ರು ಅವ್ರಿಗೆ ಒಬ್ರಿಗೊಬ್ರು ಭಾರ ಅನ್ಕೊತಿದ್ದಾರೆ ಅವ್ರ ಜೀವನದಾಗ. ದೇ ವಾಂಟ್ ಟು ಟೇಕ್ ಆ್ಯಕ್ಷನ್ ಅಬೌಟ್ ಅಂದರೆ ಈಗ ಆ್ಯಕ್ಷನ್ ತೊಗೋಬೇಕು ಅವ್ರು. ಈಗ ನಾವು ಏನು ಮಾಡ್ತಿದ್ದೇವೆ ಕರೆಕ್ಟಾ ತಪ್ಪು ಅಂತಂದ್ರೆ ಅವ್ರಿಗೆ ಹೊಸ ವಿಷನ್ ಒಳಗೆ ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ನಾವು ಮಾಡ್ತಿರೋದು ಕರೆಕ್ಟಾ ತಪ್ಪ, ಇದಕ್ಕೊಂದು ಏನಾರು ಆ್ಯಕ್ಷನ್ ತೊಗೊಳ್ರಿ ಅಂತಂದು ವಿಚಾರ ಮಾಡ್ತಿದ್ದಾರೆ. ಜೀವನದಾಗ ಮುಂದೆ ಹೋಗ್ಬೇಕಂತ ವಿಚಾರ ಮಾಡ್ತಿದ್ದಾರೆ. ಏನು ಈಡ ಕಂಪ್ಲೀಷನ್. ಸೊ ಅದಕ್ಕೆ ಸ್ಟೆಪ್ ತೊಗೊಳ್ಳೇಬೇಕಂತಂದ್ರೆ ಒಬ್ರಿಗೊಬ್ರು ಬರ್ಡನ್ ಮಾಡ್ತಿದ್ದಾರೆ. ಯಾರೋ ಒಬ್ರು ಫೋರ್ಸ್ ಮಾಡ್ತಿದ್ದಾರೆ. ನಿಮ್ಮ ಪರ್ಸನಿಗೆ ಥರ್ಡ್ ಪಾರ್ಟಿ ಫೋರ್ಸ್ ಮಾಡ್ತದೆ, ಅಥವಾ ನಿಮ್ಮ ಪರ್ಸನ್ ನಿಮ್ಮ ಥರ್ಡ್ ಪಾರ್ಟಿಗೆ ಫೋರ್ಸ್ ಮಾಡ್ತಿರ್ಬೋದು. ಇದಕ್ಕೊಂದು ಏನಾದರೂ ಈ ಸಂಬಂಧಕ್ಕೆ ಅಥವಾ ಈ ಬಿಸ್ನೆಸ್ಸಿಗೆ ನೀವು ಯಾವ ರೀತಿ ನೋಡ್ತೀರೋ ಆ ರೀತಿ ಇದೆ. ನನಗೆ ಇದಕ್ಕೊಂದು ಕಂಪ್ಲೀಷನ್ ಬೇಕು, ಇದಕ್ಕೊಂದು ಅರ್ಥ ಇಲ್ಲದ ಹಿಂಗೆ ಒಂದು ಟ್ರೆಸ್ಟ್ ದಿನ ಅಂತ ಹೋಗೋದು, ಇದಕ್ಕೊಂದು ಅರ್ಥ ಬೇಕು ಅಂತ ಕೇಳ್ತಿದ್ದಾರೆ. ಬಟ್ ದೇ ಆರ್ ನಾಟ್ ರೆಡಿ. ಇಬ್ಬರು ಭಾಳ ಬರ್ಡನ್ ಆಗ್ತಿದ್ದಾರೆ. ಓಕೆ, ಬರ್ಡನ್ ಇದೆ. ಒಬ್ರಿಗೊಬ್ರು ಭಾಳ ಖುಷಿ ಇಲ್ಲ. ಅವ್ರೇನು ಕಾಂಪ್ರಮೈಸ್ ಮಾಡ್ಕೊತಿದ್ದಾರೆ. ನಿಮ್ಮ ಪರ್ಸನ್ನ ಕಾಂಪ್ರಮೈಸ್ ಮಾಡ್ಕೊತಿದ್ದಾರೆ ಅವ್ರ ಜೀವನದಾಗಲ್ಲಿ. ಥರ್ಡ್ ಪಾರ್ಟಿ ಜೊತೆಗೆ ಕಾಂಪ್ರಮೈಸ್ ಭಾಳ ನಡೆದವು. ಬಟ್ ಇಟ್ ಈಸ್ ನಾಟ್ ಗುಡ್ ಕಾಂಪ್ರಮೈಸಸ್. ಕಾಂಪ್ರಮೈಸ್ ಯಾಕೆ ಬಂತಂತ ನೋಡೋಣ. ಅವ್ರ ಜೀವನದಾಗ ಏನು ಚೇಂಜ್, ನಿಮ್ಮ ಪರ್ಸನ್ನ ನಿಮ್ಮ ಜೀವನದಾಗ ಏನು ಚೇಂಜ್ ಆಗ್ಬೇಕಂತಾರಲ್ಲ ಅದನ್ನು ಚೇಂಜ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ ಅವ್ರು. ಅದನ್ನು ಹಿಂಗೆ ಹೋಲ್ಡ್ ಮಾಡ್ತಿದ್ದಾರೆ. ನನಗೆ ಈ ವ್ಯಕ್ತಿ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ, ನಿಮ್ಮನಾರ ಬಿಡಬೇಕು, ಇಲ್ಲ ಅವ್ರನ್ನಾರ ಬಿಡಬೇಕು, ಇಲ್ಲ ನಿಮ್ಮ ಜೊತೆಗಾರ ಬರಬೇಕು, ಅವ್ರ ಜೊತೆಗೆ ಬರಬೇಕು. ಹೌದಾ? ಹಂಗೆ ಅದನ್ನು ರಿಜಿಸ್ಟ್ ಅವರು ಚೇಂಜ್ ಮಾಡೋಕ್ಕೆ ರಿಜಿಸ್ಟ್ ಮಾಡ್ತಾಯಿಲ್ಲ.
ಸಾರಿ ರಿಜಿಸ್ಟ್ ಮಾಡ್ತಿದ್ದಾರೆ. ಅದನ್ನು ಚೇಂಜ್ ಮಾಡೋಕ್ಕೆ ತಯಾರಿಲ್ಲ ಅವರು. ನನಗೆ ಇದು ಬೇಕು ಅದು ಬೇಕು ಎರಡೂ ಬೇಕು ಅಂತಾರೆ. ಅದು ಸೊ ಈ ಕಾಂಪ್ರಮೈಸ್ ಎಲ್ಲಿ ಮಾಡ್ಕೋಬೇಕು ಅನ್ನೋದು ಅವ್ರಿಗೆ, ಹಾಗಾಗಿ ಅದು ವಜ್ಜೆ ಆಗೇ ಹಾಕದ್ದೆ ಜೀವನ. ಅವರಿಗೆ ಲಾಸ್, ನಿಮ್ಮಿಂದನೇ ಏನೋ ಪ್ರಾಫಿಟ್ ಇರಬೇಕು, ಆಮೇಲೆ ಥರ್ಡ್ ಪಾರ್ಟಿಂದನೇ ಏನೋ ಪ್ರಾಫಿಟ್ ಐತಿ. ಸೊ ಎರಡೂ ಪ್ರಾಫಿಟ್, ಅದ್ರ ಲಾಸ್ ಮಾಡ್ಕೊಳಕ್ಕೆ ತಯಾರಿಲ್ಲ ಅವರು. ನಿಮ್ಮ ಪರ್ಸನ್ ಲಾಸ್ ಮಾಡ್ಕೊಳಕ್ಕೆ ತಯಾರಿಲ್ಲ. ಅವ್ರಿಗೆ ಏನೋ ಒಂದು ಏನಂತೀರಿ ಅದರಿಂದ ನೀವು ಏನೋ ಒಂದು ಕಳ್ಕೊಳಕ್ಕೆ ತಯಾರಿಲ್ಲ ಆಯ್ತು. ಆಮೇಲೆ ಅದರಿಂದ ಬರೋವಂಥದ್ದು ಒಂದು ಟ್ರಾಜಿಡಿ ಐತಲ್ಲ, ಎಂಡಿಂಗ್. ಇದರಿಂದ ಒಂದು ಎಂಡಿಂಗ್ ಏನಿರ್ತಲ್ಲ, ಎಂಡಿಂಗ್ ಖುಷಿನ ಬೇಕಂತಾರೆ. ಅದು ಸಾಧ್ಯ ಆಗಬೇಕಲ್ಲ. ಇಲ್ಲ ಯಾವುದಾದ್ರೂ ಒಂದು ಬಿಟ್ಟರೆ ತಾನೇ. ಈಗ ಅದಕ್ಕೆ ಕಾಂಪ್ರಮೈಸ್ ಬಂದಿರೋದು. ಅವರು ಕಾಂಪ್ರಮೈಸ್ ನಿಮ್ಮನಾರ ಬಿಡಬೇಕು, ಥರ್ಡ್ ಪಾರ್ಟಿನಾರ ಬಿಡಬೇಕು. ಇಲ್ಲ ನೀವು ಕಪಲ್ಸ್ ಇದ್ವಿ ಅಂದರೆ ಈಗ ಈಗ ಎಸ್ಪೆಷಲ್ ಅತಿ ಸೊಸಿ ಅಂತ ಹೇಳ್ತೀವಲ್ಲ, ಹಿಂಗೆ ಕಾಮನ್ ಕಪಲ್ಸ್ ಇದ್ರಿ ಅಂದರೆ, ಈಗ ನೋಡಿರಿ ನನಗೆ ತಾಯಿನೂ ಬೇಕು ಹೆಂಡ್ತಿನೂ ಬೇಕು ಅಂತಿರ್ತದಲ್ಲ. ಅಂಥ ಪರಿಸ್ಥಿತಿ ಒಳಗೆ ನಿಮ್ಮ ಪರ್ಸನ್ ಅದಾರ. ಈಗ ಅಲ್ಲೂ ಬಿಡೋಕ್ಕಾಗಲ್ಲ, ಇಲ್ಲೂ ಬಿಡೋಕ್ಕಾಗಲ್ಲ. ಇಲ್ಲಿ ಬಿಟ್ಟರೆ ಇವ್ರಿಗೆ ಬೇಜಾರ, ಇಲ್ಲಿ ಬಿಟ್ಟರೆ ಇಲ್ಲಿ ಬೇಜಾರ ಅಂತಂದು ಹಿಂಗೆ. ಅವರಿಗೆ ಟ್ರಾಜಡಿ ಎಂಡಿಂಗ್ ಬೇಡ. ಅವ್ರಿಗೆ ಟ್ರಾಜಡಿ ಅಂದರೆ ನೀವು ದುಃಖದ ಎಂಡಿಂಗ್ ಬೇಡ. ನನಗೆ ಖುಷಿನಂದ್ರೆ ಕಾಂಪ್ರಮೈಸ್ ಮಾಡಿ ಹೆಂಗಾರ ಮಾಡಿ ಕಷ್ಟಪಟ್ಟು ಸರಿ ಮಾಡೋಣ ಅಂತ ವಿಚಾರ ಮಾಡ್ತಿದ್ದಾರೆ. ಆಗ್ತಾಯಿಲ್ಲ. ಭಾಳ ಬರ್ಡನ್ ಇದೆ ಇಬ್ರದ್ದು. ಎರಡೂ ಏನಂತೀರಿ, ಎರಡು ದೋಣಿ ಒಳಗೆ ಕಾಲು ಇಟ್ಕೊಂಡು ಹಿಂಗೆ ಜರ್ನಿ ಹೊಂಟ್ರಿ ಏನಾಗತ್ತೆ ಹೇಳ್ರಿ, ಒಂದಿನ ನೀರೊಳಗೆ ಬೀಳೋದಲ್ಲ ಅಂಥ ಪರಿಸ್ಥಿತಿ. ಬ್ಯಾಲೆನ್ಸ್ ಮಾಡೋಕೆ ಭಾಳ ಟ್ರೈ ಮಾಡ್ತಿದ್ದಾರೆ, ಬಟ್ ಆಗ್ತಾಯಿಲ್ಲ. ಅದು ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ತದವು. ದುಡ್ಡಿಂದು ಸ್ವಲ್ಪ ಕಷ್ಟ ಬರ್ತದೆ ಅವ್ರಿಗೀಗ. ಆಗ್ತಾಯಿಲ್ಲ. ಯಾರೋ ಒಬ್ಬ ವ್ಯಕ್ತಿ ಅವರಿಗೆ ಹಿಂದಿದ್ದಕ್ಕೆ ಏನೋ ಒಂದು ಬುದ್ಧಿ ಹೇಳ್ತಿರ್ಬೋದು, ಅಥವಾ ಅವ್ರಿಗೆ ಇದಕ್ಕೆ ಹೆಲ್ಪ್ ಮಾಡ್ತಿರ್ಬೋದು. ದಿಸ್ ಪರ್ಸನ್ ಈಸ್ ವೆರಿ ಇಂಟೆಲಿಜೆಂಟ್. ಇದು ನಿಮ್ಗೆ ನಿಮ್ಮ ವ್ಯಕ್ತಿ ಜೊತೆಗೆ ಅಡ್ವೈಸ್ ಕೊಡೋಕೆ ಅದಾರಲ್ಲ, ಅವರು ಭಾಳ ಇಂಟೆಲಿಜೆಂಟ್ ಅದಾರ. ಒಳ್ಳೇದೇ ಹೇಳ್ತಿದಾರ, ನಿಮ್ಮ ವ್ಯಕ್ತಿ ಕೇಳೋಕೆ ತಯಾರಿಲ್ಲ. ಆದ್ರೆ ಅವರು ಪ್ರಾಕ್ಟಿಕಲಿ ಥಿಂಕ್ ಮಾಡಪ್ಪ, ನೀ ಭಾಳ ಓವರ್ ಥಿಂಕ್ ಮಾಡಬೇಡ, ಎಮೋಷ್ನಲ್ ಆಗಬೇಡ, ಪ್ರಾಕ್ಟಿಕಲಿ ಥಿಂಕ್ ಮಾಡಪ್ಪ ಅಲ್ಲ ಮಾಡ್ರಿ ಅಂತ ನಿಮ್ಮ ಪರ್ಸನಿಗೆ ಹೇಳ್ತಿದ್ದಾರೆ. ಯಾಕಂದ್ರೆ ನಿಮ್ಮ ಪರ್ಸನ್ ಹೆಣ್ಣಿರ್ಬೋದು ಗಂಡಿರ್ಬೋದಲ್ಲ. ಅವ್ರು ಹೇಳ್ತಿದ್ದಾರೆ ಅವರಿಗೆ. ಅವ್ರಿಗೆ ನಿಮ್ಮ ಪರ್ಸನ್ಗಿನ ದೊಡ್ಡವ್ರ ವ್ಯಕ್ತಿ ಅವರು. ಅವ್ರಿಗೆ ಒಂದು ಸ್ಥಾನಮಾನ ಇದೆ ಅಂದ್ಕೊಳ್ರಿ. ನಿಮ್ಮದು ಸ್ಥಾನಮಾನ ಐತೆ ಅವ್ರಿಗೆ. ಸೊಸೈಟಿ ಒಳಗೆ ಒಂದು ಸ್ಥಾನಮಾನ ಇದ್ದಾರೆ. ಅಥವಾ ನೀವು ವರ್ಕ್ ಪ್ಲೇಸ್ ಒಳಗೆ ನೋಡಿದ್ರೆ ಅವ್ರದ್ದಾದಂಥ ನಿಮ್ಗಿನ ಹೈಯರ್ ಪೊಸಿಷನ್ ಒಳಗಿರೋಂಥ ವ್ಯಕ್ತಿಯವರು. ಅವರು ನಿಮಗೆ ಅಡ್ವೈಸ್ ಕೊಟ್ಟು, ನಿಮ್ಮ ವ್ಯಕ್ತಿಗೆ ಅಡ್ವೈಸ್ ಕೊಡ್ತಿದ್ದಾರೆ. ಇಂಟೆಲಿಜೆಂಟಾಗಿ ಅಂದರೆ ಲಾಜಿಕಲಿ ವಿಚಾರ ಮಾಡ, ನೀನು ಪ್ರಾಕ್ಟಿಕಲಿ ವಿಚಾರ ಮಾಡ ಜೀವನದಾಗ. ಹಿಂಗೆ ಎಮೋಷ್ನಲಿ ಹೋಗಿ ನನಗೆ ಅದು ಬೇಕು ಇದು ಬೇಕಿಲ್ಲ, ಪ್ರಾಕ್ಟಿಕಲಿ ವಿಚಾರ ಮಾಡಂತಂದು ಒಳ್ಳೆ ಅಡ್ವೈಸ್ ಕೊಡ್ತಿದ್ದಾರೆ. ಬಟ್ ನಿಮ್ಮ ವ್ಯಕ್ತಿ ನೋಡ್ರಿ ಭಾಳ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ ಅವರಿಗೆ. ಓಕೆ, ಚಾಯ್ಸಸ್ ಅವರಿಗೆ. ಚಾಯ್ಸಸ್ ಅಂದರೆ ಎಲ್ಲರೂ ಈಗ ನೀವು ಹೇಳ್ಬೋದು ಅವರಿಗೆ, ನನ್ನರ ಚಾಯ್ಸ್ ಮಾಡ್ಕೊ, ಅದನ್ನಾರ ಚಾಯ್ಸ್ ಇನ್ನೊಬ್ರನ್ನ ಚಾಯ್ಸ್ ಮಾಡ್ಕೊರಿ, ನಮ್ಮ ಬಿಟ್ಬಿಟ್ರೆ ನೀವು ಹೇಳ್ಬೋದು. ಅಥವಾ ಇವೇನು ನಿಮ್ಗೆ ಅಡ್ವೈಸ್ ಕೊಡ್ತಿದ್ದಲ್ಲ ಅವರು ಹೇಳ್ಬೋದು, ನೀನು ಒಂದು ಯಾವ್ದಾರು ಚಾಯ್ಸ್ ಮಾಡಪ್ಪ, ನಿನಗೆ ಒಂದು ಕಡೆ ಇಡೋ, ನೀನು ಒಂದು ಕಡೆ ಕರೆಕ್ಟ್ ಇರಲ್ಲ ನೀನು. ಸೊ ಅವರಿಗೆ ಎರಡು ಡಿಸಿಷನ್ ಮಾಡ್ಕೋಬೇಕೀಗ. ಡಿಸಿಷನ್ ಮಾಡ್ಕೊಳ್ಳೋ ಟೈಮ್ ಅವರು ಮಾಡ್ಕೊಳಕ್ಕೆ ರೆಡಿ ಆಗಬೇಕು. ಓಕೆ, ರೆಡಿನೂ ಆಗ್ತದಾರ ಅನ್ಕೊತಾರೆ. ಒಂದು ಸ್ವಲ್ಪ ಪ್ಲ್ಯಾನಿಂಗ್ ನಡ್ಸ್ಯಾರ ಹಿಂದಿಂದನ. ಅವ್ರು ಅನ್ಕೊತಾರೆ, ಇದನ್ನು ಬಿಟ್ಟು ಅಲ್ಲಿ ಹೋದ್ರೆ ನನಗೆ ಒಂದು ಸ್ವಲ್ಪ ಏನಾದ್ರು ಒಳ್ಳೇದು ಆಗ್ಬಹುದೇನ. ಸಡನ್ಲಿ ಅಥವಾ ಈಗ ಇಷ್ಟೆಲ್ಲ ಅಡ್ವೈಸ್ ಎಲ್ಲ ಕೇಳ್ಕೊಂಡು ಎಲ್ಲ ಮಾಡಿದ ಮೇಲೆ ಸಡನ್ನಾಗಿ ಥರ್ಡ್ ಪಾರ್ಟಿನ ಬಿಟ್ಟು ಬರುವಂಥದ್ದು ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗ್ತದಲ್ಲ ಅವ್ರ ಜೀವನದಾಗ. ಸಡನ್ನಾಗಿ ಜಾಗ ಚೇಂಜ್ ಮಾಡ್ತಾರೆ, ಸಡನ್ನಾಗಿ ಮೂಮೆಂಟ್ ಆಗ್ತಾರೆ, ಸಡನ್ನಾಗಿ ಎಲ್ಲೋ ಟ್ರಾವೆಲಿಂಗ್ ಮಾಡ್ತಾರೆ. ಒಂದು ಸ್ವಲ್ಪ ನನ್ನ ಪಡಿನ ದೂರ ಹೋಗ್ಬಿಟ್ರೆ ಏನೋ ನನಗೆ ಸೊಲ್ಯೂಷನ್ ಸಿಗ್ತತನೋ ಅಂತೇವಲ್ಲ, ಆ ಟೈಪ್ ವಿಚಾರ ಮಾಡಿ ದೂರನೂ ಹೋಗೋ ಚಾನ್ಸಸ್ ಐತೆ. ಓಕೆ, ಇಲ್ಲೆಲ್ಲ ರಾಶಿನೂ ಬಂದುಬಿಟ್ಟಾವು. ಎಲ್ಲ ಸೈನ್ಸ್ ಬಂದುಬಿಟ್ಟಾವೆ ಇಲ್ಲಿ. 12 ರಾಶಿಗೂ ಇಲ್ಲಿ ಎಲ್ಲ ಅಷ್ಟು ರಾಶಿ ಬಂದಾವಿಲ್ಲಿ. ಸೊ ಒಂದೇ ರಾಶಿಯಿಂದ ಇಲ್ಲಿ ಹೇಳೋಕೆ ಏನಿಲ್ಲ, ಎಲ್ಲನೂ ನೋಡ್ರಲ್ಲ ಅಷ್ಟು ಸೋರ್ಸು ಪೆಂಟೆಕಲ್ಸ್ ಎಲ್ಲರೂ ಬಂದುಬಿಟ್ಟಾವಿಲ್ಲ. ಸೊ ಇದು ಎಲ್ಲರಿಗೂ ಬಂದಿದೆ. ಸೊ ದೇ ಆರ್ ಥಿಂಕಿಂಗ್ ಟು ಕಾಂಪ್ರಮೈಸ್ ಎಲ್ಲಿ ಮಾಡ್ಕೊಳ್ಳಿ, ಅಥವಾ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿಮ್ಮ ಪರ್ಸನ್ ವಿಚಾರ ಮಾಡ್ತಿದ್ದಾರೆ. ಓಕೆ, ನಾನು ನಿಮ್ಮ ಥರ್ಡ್ ಪಾರ್ಟಿ ಜೊತೆಗೆ ಹೋಗಿದ್ದು ನಾನು ಸರಿನೋ, ನಿಮ್ಮ ಜೊತೆಗೆ ಇರೋದು ಸರಿನೋ, ಅಡ್ವೈಸು ತೊಗೊತಿದ್ದಾರೆ. ಸೊ ಥರ್ಡ್ ಪಾರ್ಟಿ ತಲೆ ಒಳಗೆ ಏನು ನಡೀತಾ ಇದೆ ಅಂತ ನೋಡೋಣ.
ಓಕೆ. ಅವರು ನಿಮ್ಗೆ ಏನು ವಿಚಾರ ಮಾಡ್ತಿದ್ದಾರೆ ನಿಮ್ಮ ಪರ್ಸನ್ ಬಗ್ಗೆ ಅವ್ರು ಏನು ವಿಚಾರ ಮಾಡ್ತಾರೆ, ಅವ್ರು ಏನು ನಡೆದೈತೆ ಅವ್ರ ತಲೆ ಒಳಗೆ. ಅವರು ಗೈಡೆನ್ಸ್ ತೊಗೊತಿದ್ದಾರೆ. ಯಾರ್ದೋ ಹೆಲ್ಪ್ ತೊಗೊತಿದ್ದಾರೆ ಅವರು. ನಾ ಸರಿ ಮಾಡ್ತಿರೋದು ಸರಿನೋ ತಪ್ಪು ಇದೇನಿದು ಅಂತಂದು. ಅವ್ರಿಗೂ ಟ್ರಾವೆಲಿಂಗ್ ಎನರ್ಜಿ ಐತೆ ನೋಡ್ರಿ. ಅವ್ರಿಗೂ ಸಡನ್ನಾಗಿ ಏನೋ ಒಂದು ಅವರು ಭಾಳ ಫಾಸ್ಟಾಗಿ ನನಗೆ ಕಮಿಟ್ಮೆಂಟ್ ಕೊಡ್ರಿ, ನನಗೇನೋ ನಂದು ಮಾಡಿಕೊಡ್ರಿ, ನನ್ನ ಜೊತೆಗೆ ಬರ್ರಿ ಅಂತ ಏನಾರು ಹಂಗೆ ಕೇಳ್ತಾಯಿದ್ರು ಅಂದ್ರೆ ಅವ್ರಿಗೂ ಈಗ ಸ್ಲೋ ಡೌನ್ ಆಗ್ತಾರೆ ಅವರು. ಅವ್ರದ್ದು ಡಿಲೇ ಅಂದರೆ ಅವ್ರದ್ದು ಸ್ವಲ್ಪ ಅವರು ಇಲ್ಲೋ ಟ್ರಾವೆಲಿಂಗ್ ಹೊಂಟಾರ ಈಗ. ಅಥವಾ ನಿಮ್ಮ ಪರ್ಸನ್ ಜೊತೆಗೆ ಇರೋಂಥ ಕೆಲವೊಂದು ಚಾನ್ಸಸ್ ಅಥವಾ ಅವ್ರ ಜೊತೆಗೆ ಚೆನ್ನಾಗಿರ್ಬೇಕಂತ ಒಂದು ಬಿಸ್ನೆಸ್ ಇತ್ತಂದ್ರೆ ನೀವು ಥರ್ಡ್ ಪಾರ್ಟಿ ಬಿಸ್ನೆಸ್ ಅಂತ ನೋಡ್ತಿದ್ರೆ ಬಿಸ್ನೆಸ್ ಅಪಾರ್ಚುನಿಟೀಸ್ ಏನಿತ್ತಲ್ಲ ಥರ್ಡ್ ಪಾರ್ಟಿಗೆ ನೀವು ಕೊಟ್ಟಿದ್ದಂಥ ಅಪಾರ್ಚುನಿಟೀಸ್ ಎಲ್ಲ ಅವ್ರು ಮಿಸ್ ಮಾಡಿದ್ದಾರೆ. ಕೆಲವೊಂದು ಮಿಸ್ ಮಾಡ್ಯಾರ ಅವರು. ಅವರಿಗೆ ಅಂದರೆ ಬೇಡ, ನನಗೆ ಸ್ವಲ್ಪ ದಿನ ದೂರ ಇದ್ದು ನೋಡೋಣಲ್ಲ, ಇದನ್ನು ಸ್ವಲ್ಪ ಬಿಟ್ಟು ನೋಡೋಣ ಅನ್ನೋ ಒಂದು ಮನಸ್ಥಿತಿಗೆ ಬಂದಿದ್ದಾರೆ. ಓಕೆ. ದೇ ವಾಂಟ್ ಅ ವಿಕ್ಟರಿ, ಬಟ್ ಅದಕ್ಕೆ ಗೈಡೆನ್ಸ್ ತೊಗೊತಿದ್ದಾರೆ. ಈ ಥರ್ಡ್ ಪಾರ್ಟಿ ಏನದಾರಲ್ಲ ಅವ್ರು ಹಿಂಗೆ ಮಾತ್ರ ಪ್ಲೇಯಿಂಗ್ ಎನರ್ಜಿ ಪರ್ಸನ್ ಅದಾರ ಅವ್ರು. ಅಂದರೆ ಹಿಂಗೆ ಸೀರಿಯಸ್ಲಿ ಸ್ಟಿಕ್ಕಾನೆ ಆಗೋಂಥ ಸೀರಿಯಸ್ಲಿ ಅವ್ರ ಜೊತೆ ಇರುವಂಥ ವ್ಯಕ್ತಿನೂ ಅಲ್ಲ. ಅದು ಬಿಸ್ನೆಸ್ ಇದ್ರೆ ಬಿಸ್ನೆಸ್ಸಿಗೆ ನಿಮ್ಗೆ ಯಾರು ಡೀಲ್ ಕೊಡೋಕೆ ಬಂದಾರಲ್ಲ ಅವ್ರನ್ನೂ ಅನ್ಕೊಂಬಿಡ್ರಿ. ಅದೇ ಸೀರಿಯಸ್ ಇಲ್ಲ, ಹಿಂಗೆ ಒಂದು ಸ್ವಲ್ಪ ಬರ್ತೈತಿ ಮತ್ತು ಹಿಂಗೆ ಒಂದು ಸ್ವಲ್ಪ ಹೋಗೋದು, ಆ ಟೈಪ್ ಎನರ್ಜಿ ಒಳಗೆ ಅದಾರ ಅವರು ಈಗಿರೋ ಪರಿಸ್ಥಿತಿ ಒಳಗೆ. ಸೊ ಅವ್ರ ಜೀವನದಾಗ ಒಂದು ಏನೋ ದೊಡ್ಡ ಚೇಂಜಸ್ ಬರ್ತೈತಿ. ಯಾಕೆ ನಿಮ್ಮ ಪಾರ್ಟಿಗೆ ನನ್ನ ದೊಡ್ಡ ಪಾರ್ಟಿ ಯಾರು ಬಂದ್ರೆ ಹೋಗೋರು ಅದಾರ ಅವರು. ಅದು ಇನ್ಸ್ಟೆಂಟ್ಲಿ ಆಗ್ತದೆ ಅಂದರೆ ಸಡನ್ ಚೇಂಜಸ್ ಬರ್ತಾವೆ ಅವ್ರ ಜೀವನದಾಗ. ಯಾರದೇ ಥರ್ಡ್ ಪಾರ್ಟಿ ನಿಮ್ಮ ವ್ಯಕ್ತಿದ ಥರ್ಡ್ ಪಾರ್ಟಿ ಒಳಗೆ ಭಾಳ ಮಾತಾಡೋ ವ್ಯಕ್ತಿ ಅದಾರ ಅವರು. ಭಾಳ ಮಾತಾಡ್ತಾರೆ ಅನಿಸುತ್ತೆ. ಹಿಂದೆ ಮುಂದೆ ಏನು ವಿಚಾರ ಮೇಲೆ ಮಾತಾಡ್ತಾರೆ ಅಂದ್ರೆ ಪೇಷನ್ಸ್ ಇಲ್ಲ ಅವರಿಗೆ, ಸಮಾಧಾನಕರ ಇಲ್ಲ ಅವರು. ಅವ್ರದ್ದು ನೋಡ್ರಿ ಅವ್ರದ್ದು ಏನಂತೀರ ಅದು ಗುಣ ಹಾಗೆಲ್ಲ ಇದ್ರೆ ನಿಮಗೆ ನೋಡ್ಕೊಳ್ರಿ ಗೊತ್ತಿದ್ರೆ ಬಿಟ್ಟು ಹೋಗೋ ಚಾನ್ಸಸ್ ಅದಾವು. ಅವರಿಗೆ ಏನೋ ನಿಮ್ಮ ಥರ್ಡ್ ಪಾರ್ಟಿಗೆ ನಿಮ್ಮ ಪರ್ಸನ್ ಜೋಡಿ ನಾ ಎಷ್ಟು ಥರ ಸ್ಟ್ರಗಲ್ ಆಗಲಿ ಏನಾರು ಮಾಡಲಿ ನಾನು ಇವ್ರ ಜೊತೆಗೆ ಇರಬೇಕು, ಅಥವಾ ನನಗಿದೇ ಡೀಲ್ ನನಗೆ ಬರಬೇಕು, ನನಗಿದೇ ಬೇಕು ಅಂತ ಭಾಳ ಕಷ್ಟಪಡ್ತಿದ್ದಾರೆ ಅವ್ರು. ಭಾಳ ಅಂದ್ರೆ ಭಾಳ ಕಷ್ಟಪಡ್ತಿದ್ದಾರೆ ಅವ್ರಿಗೆ. ಆಗ್ತಾಯಿಲ್ಲ ಅದು. ನಾ ಅಂದ್ಕೊಂಡಿದ್ದೆ ಕರೆಕ್ಟ್, ನಾ ಇಲ್ಲಿ ಮಾಡ್ತಿರೋದೇ ಕರೆಕ್ಟ್. ಭಾಳ ಕಷ್ಟಪಡ್ತಿದ್ದಾರೆ ಇದಕ್ಕೊಂದು ಸ್ಟ್ಯಾಂಡ್ ತೊಗೋಬೇಕಂದ್ರೆ, ಬಟ್ ಆಗ್ತಾಯಿಲ್ಲ ಅದು. ಯಾಕಂದ್ರೆ ನಿಮ್ಮ ಪರ್ಸನ್ ಇಲ್ಲೇ ಅದನ್ನು ಅವ್ರು ಇನ್ನೂ ಸ್ಟಿಲ್ ನಿಮ್ಮ ಪರ್ಸನ್ ಇನ್ನೂ ವಿಚಾರ ಮಾಡ್ತಿದ್ದಾರೆ. ನಾನು ಇಲ್ಲಿ ಹೋದ್ರೆ ಕರೆಕ್ಟ್ ಆಯಿತು, ನಾನು ಹಿಂದಿಂದ ಇದು ಮಾಡಿದರೆ ಕರೆಕ್ಟ್ ಆಯಿತು. ಓಕೆ. ಇಲ್ಲಿ ಜಾಸ್ತಿ ನಿಮ್ಮ ಪರ್ಸನಿಂದ ನಿಂದ ಥರ್ಡ್ ಪಾರ್ಟಿದ ಏನು ಬಂದಿದೆ ಅಂದ್ರೆ ಮೇಷರಾಶಿ, ಸಿಂಹರಾಶಿ ಮತ್ತು ಧನುರಾಶಿ, ಆಮೇಲೆ ಮಿಥುನ ರಾಶಿ, ಲಿಬ್ರಾ ಮತ್ತು ಮಕರ ರಾಶಿ ಬಂದಿದೆ. ಮಕರ ಅಲ್ಲ, ಸಾರಿ, ಕುಂಭ. ಓಕೆ. ನಿಮ್ಮ ಥರ್ಡ್ ಪಾರ್ಟಿ ಮೋಸ್ಟ್ ಪ್ರೊಬಬಲಿ ಥರ್ಡ್ ಪಾರ್ಟಿ ಅಂದರೆ ಒಂದು 25 to 35 ಮಟ್ಟ ಅಷ್ಟೊಳಗಿಂದ ವಯಸ್ಸಿದ್ದವ್ರು ಇರ್ಬೋದು ನೋಡ್ರಿ ಥರ್ಡ್ ಪಾರ್ಟಿಯವ್ರು. ಓಕೆ. ಸೊ ಇದು ಬರ್ಡನ್ ಕಾರ್ಡ್ ಯಾಕೆ ಬಂತು? ಇಬ್ಬರು ನೋಡಿ ಏನು ನಡೆದೈತಿ ಈಗ. ಇವ್ರ ಮನಸ್ಸೊಳಗೆ ಏನು ನಡೆದೈತಿ ಅವ್ರವ್ರ ವ್ಯಕ್ತಿಗೆ ನೋಡಿದ್ವಿ ನಾವೀಗ. ಸೊ ಇವರಿಬ್ಬರದ್ದು ನಡೆದು ಏನು ಬರ್ಡನ್ ಏನು ಬಂದಾವು, ಅವ್ರಿಗೆ ಯಾಕೆ ಈಗ ಕಷ್ಟ ಆಗ್ತಿದೆ. ಈಗ ಒಬ್ಬರು ಬ್ಯಾಡ ಅಂತ ಅಲ್ಲಿ ಹೋದಾಗ ಈಗೇನು ಅಲ್ಲಿ ನಡೆದೈತಿ ಅವ್ರದ್ದು ಏನು ಕಷ್ಟ ಅನ್ನಿಸ್ತಾ ಇದೆ, ಈಗ ಅವ್ರ ಬರ್ಡನ್ಸ್ ಏನು ಅನ್ನಿಸ್ತಾ ಇದೆ ಅಂತ ನೋಡೋಣ. ಯಾರಿಗೊಬ್ರಿಗೆ ಆರಾಮಿರ್ಲಿಕ್ಕಿಲ್ಲ, ಹೆಲ್ತ್ ಇಶ್ಯೂ ಇರ್ಬೋದು. ನಿಮ್ಮ ಪರ್ಸನಿಗೆ ಇರ್ಬೋದು, ಅಥವಾ ಇರಿಗೆ ಅದು ಪರ್ಸನ್ನಿಗೆ ಅಥವಾ ನಿಮ್ಮ ಥರ್ಡ್ ಪಾರ್ಟಿದೆ. ಯಾಕಂದ್ರೆ ಇಬ್ಬರದು ಎನರ್ಜಿ ಇದೆ. ಯಾರ್ದೊಬ್ರು ಹೆಲ್ತ್ ಚೆನ್ನಾಗಿಲ್ಲ ಅನ್ನಿಸುತ್ತೆ. ಭಾಳ ವೀಕ್ ಆಗ್ತದಾರ ಅವ್ರು. ಮೆಂಟಲಿನೂ ಅನ್ಬೋದು, ಫಿಸಿಕಲಿ ಆಗ್ಬೋದು, ಎಮೋಷ್ನಲಿನೂ ಅವ್ರು ಭಾಳ ವೀಕ್ ಇದ್ದಾರೆ. ಮಾನಸಿಕವಾಗಿಯೂ ಭಾವನಾತ್ಮಕವಾಗಿಯೂ ದೈಹಿಕವಾಗಿಯೂ ಅವರು. ಸೊ ಆರಾಮಿಲ್ಲ ಅಂದ್ಕೊತೀನಿ, ಯಾರಿಗೊಬ್ರಿಗಿಲ್ಲ ಆರಾಮಿಲ್ಲ. ಕಾನ್ಫಿಡೆನ್ಸ್ ಇಲ್ಲ ಇಬ್ಬರಿಗೂ. ಜೊತೆಗೆ ಹೋದ್ರೆ ನಾವು ಅದಕ್ಕೆ ಹಾಗಾಗಿ ಇಲ್ಲಿವರೆಗೆ ಬರ್ಡನ್ ಅನ್ನಿಸ್ತಾ ಇದೆ. ಥರ್ಡ್ ಪಾರ್ಟಿ ಏನಿದೆಯಲ್ಲ, ಒಬ್ರಿಗೊಬ್ರು ನಾವು ಜೊತೆಗೆ ಹೋದ್ವಿ ಅಂದ್ರೆ ಕಾನ್ಫಿಡೆನ್ಸೇ ಇಲ್ಲ ಒಬ್ರ ಮೇಲೆ ಇಲ್ಲ ಬಂದುಬಿಟ್ಟೇವಿ, ಏನೋ ಹೊಂಡ್ಬಿಡೋಣ, ಇದು ಮಾಡಿಬಿಡೋಣ, ಡೀಲ್ ಅದು ಅಂದ್ಕೊಂಡು ಏನೋ ಮಾಡ್ಕೊಂಡಿರಿ. ಬಟ್ ಅಲ್ಲಿ ಒಬ್ರ ಮ್ಯಾಗೊಬ್ರು ಕಾನ್ಫಿಡೆನ್ಸೇ ಇಲ್ಲ. ಓಕೆ, ನಾವೇನು ಬಂದರೂ ಎದುರಿಸೋಣ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕ್ಬೇಕು ನಾವು ಅವ್ರಿಗೆ. ಅದನ್ನು ಹೋಲ್ಡ್ ಮಾಡಿ ಇಟ್ಕೋಬೇಕಂದ್ರೆ ಈ ರಿಲೇಷನ್ಶಿಪ್ನ ಅವ್ರು ಕರೆಕ್ಟ್ ಇಟ್ಕೋಬೇಕು. ರಿಲೇಷನ್ಶಿಪ್ ಅಂದ್ಕೊಳ್ರಿ ಅಥವಾ ಬಿಸ್ನೆಸ್ ಥರ್ಡ್ ಪಾರ್ಟಿ ಏನಾದ್ರು ಇರ್ಬೋದು ನೀವು ಅಂದ್ಕೊಳ್ರಿ.
ಅದನ್ನು ಹೋಲ್ಡ್ ಮಾಡ್ಕೋಬೇಕಂದ್ರೆ ಅದು ಭಾಳ ಎಫರ್ಟ್ ಹಾಕ್ಬೇಕಾಗೈತೆ ಒಬ್ರಿಗೊಬ್ರು ಅವ್ರು. ಸೊ ಈ ಎಫರ್ಟ್ ಎಷ್ಟು ದಿನ ಅಂತ ಹಾಕ್ತೀರಿ ಹೇಳ್ರಿ ನೋಡೋಣ. ಎಫರ್ಟ್ ಭಾಳ ದಿನ ಹಾಕಿದ್ರೆ ಉಳಿಯೋದಿಲ್ಲಲ್ಲ. ಸೊ ಇಟ್ ಈಸ್ ಅವ್ರಿಗೆ ಬರ್ಡನ್ ಆಗ್ತಾಯಿದೆ ಈಗ. ಅದು ಆ ರಿಲೇಷನ್ಶಿಪ್ ಅಥವಾ ಅದು ಅವರಿಗೆ ಬರ್ಡನ್ ಅದಕ್ಕೆ ಅವರಿಗೆ ಭಾರ ಅನ್ನಿಸ್ತಾ ಇದೆ. ಸಿ ದುಡ್ಡಿಂದೇನೋ ಇಬ್ಬರ ನಡುವೆ ದುಡ್ಡಿಂದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೋದು. ದುಡ್ಡಿಂದಕ್ಕೂ ಫೈನಾನ್ಷಿಯಲ್ ಏನೋ ಪ್ರಾಬ್ಲಮ್ಸ್ ಬಂದವರಿಗೆ. ಸೊ ನಾನು ಇಷ್ಟು ನಾ ಇದಕ್ಕೆ ಇನ್ವೆಸ್ಟ್ ಮಾಡಲ್ಲ, ಇಲ್ಲ ನಾ ಹೇಳ್ದಂಗೆ ನೀ ಕೇಳು, ನೀ ಹೇಳ್ದಂಗೆ ನಾ ಕೇಳ, ಇಲ್ಲ ನನಗೆ ದುಡ್ಡು ಕೊಡು ನಾನು ಮಾಡ್ತೇನೆ, ಈ ಟೈಪ್ ದುಡ್ಡಿಂದ ಏನೋ ಒಂದು ಬಂದಿದೆ ಅವರಿಗೆ. ಸೆಕ್ಯೂರಿಟಿ ಇಲ್ಲ, ಸ್ಟೆಬಿಲಿಟಿ ಇಲ್ಲ ಅದರೊಳಗೆ. ಹಾಗಾಗಿ ಇದು ಬರ್ಡನ್ ಆಗ್ತಾಯಿದೆ ಅವರಿಗೆ. ಒಬ್ರಿಗೊಬ್ರ ಮೇಲೆ ನಂಬಿಕೆನೇ ಇಲ್ಲ ಅಂದರೆ ಇನ್ನು ಸೆಕ್ಯೂರಿಟಿ ಇಲ್ಲ ಅಂತ ಇರ್ತಿರಲ್ಲ. ಸ್ಟೆಬಿಲಿಟಿ ಇಲ್ಲ ಅಂದರೆ ನಾವು ಕರೆಕ್ಟ್ ಒಂದೇ ರೀತಿ ಹೋಗಿ ಜಗಳ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ, ಹೌದಾ? ಮಾಡಿದ್ರೂ ಅದನ್ನು ಕರೆಕ್ಟಾಗಿ ಹೊಂದ್ಕೊಂಡು ಓಕೆ ಸಾರಿ ಹಿಂಗೆ ಮತ್ತೆ ಸರಿ ಮಾಡ್ಕೊಳ್ಳೋಣ ಅಂತ ಮೆಂಟಾಲಿಟಿ ಇಲ್ಲ. ಹಿಂಗೆ ಇಬ್ಬರು ಹೊಂದಾಣಿಕೆನೇ ಆಗ್ತಾಯಿಲ್ಲ ಅದು. ವಾ ಡೆವಿಲ್ ಎನರ್ಜಿ ಭಾಳ ದಿನ ಆದಮೇಲೆ ಬಂದೈತೆ ಅನಿಸ್. ಫಸ್ಟ್ ಟೈಮ್ ಬಂದೈತೆ ನನ್ನ ರೀಡಿಂಗ್ ಒಳಗೆ ಕಾರ್ಡ್ ಅನಿಸುತ್ತೆ. ಎಡಿಕ್ಷನ್ ಅದಾರ ನೋಡ್ರಿ, ಯಾರೋ ಇಬ್ಬರೊಳಗೆ ಒಬ್ರು ಎಡಿಕ್ಷನ್ ಭಾಳ ಅದಾರ. ಎಡಿಕ್ಷನ್ ಅಂದ್ರೆ ಕುಡಿಯೋದು ಏನು ಚಟಗಳು ಅಂತೀವಲ್ಲ ನಾವು, ಬ್ಯಾಡಾಗಿದ್ದ ಚಟಗಳು, ಕೆಟ್ಟ ಚಟಗಳು, ಅದಕ್ಕೆ ದಾಸರಾಗ್ಯಾರ ಯಾರೋ ಇಬ್ಬರಾಗೊಬ್ರು. ಸೊ ಇಟ್ ಈಸ್ ಅ ಬರ್ಡನ್. ಅದನ್ನು ಬಿಟ್ಟು ಬರೋಕೆ ಅವ್ರಿಗೆ ಆಗ್ತಿಲ್ಲ, ಅಥವಾ ಈ ಬರ್ಡನ್ ಆಗೈತೆ ಅಂತಲೇ ಅವರು ಕುಡಿಯೋಕೆ ಸ್ಟಾರ್ಟ್ ಮಾಡಿರ್ಬೋದು, ಡ್ರಗ್ಸ್ ತೊಗೊತಿರ್ಬೋದು. ನೆಗೆಟಿವ್ ಎನರ್ಜಿ ಭಾಳ ಐತಿ ಇಬ್ಬರು ನೋಡೋ. ನೆಗೆಟಿವ್ ಎನರ್ಜಿ ಈಗ ಸ್ಟಾರ್ಟ್ ಆಗಿದೆ. ಬಾಂಡೇಜ್ ಇಲ್ಲ, ಏನಿಲ್ಲ, ಅಥವಾ ಒಬ್ರಿಗೊಬ್ರು ಹೋಲ್ಡ್ ಮಾಡ್ಬೇಕನ್ನೋದು ಭಾಳ ಇರಬೇಕು. ಅಂದ್ರೆ ನಾ ನಿಂಗೆ ಇಷ್ಟಪಡ್ತಿಲ್ಲ, ನನ್ನ ಜೋಡಿ ಬಂದಿಲ್ಲ, ನಾ ಹೇಳ್ದಂಗೆ ಕೇಳ್ಬೇಕು. ನೀನು ಹೇಳ್ದಂಗೆ ನಾ ಕುಂದ್ರಂದ್ರೆ ಕುಂದ್ರಬೇಕು, ನಾನು ನಿಂದ್ರಂದ್ರೆ ನಿಂದಿರಬೇಕು. ಇಂಥ ಪರಿಸ್ಥಿತಿಗೆ ಇದು ಬಂದು ನಿಂತಿದೆ ಈಗ ಇವರಿಬ್ಬರದ್ದು ರಿಲೇಷನ್ಶಿಪ್. ಇಲ್ಲಿ ನಿಮ್ಮ ಪರ್ಸನ್ ಮತ್ತು ನಿಮ್ಮ ಥರ್ಡ್ ಪಾರ್ಟಿ ಸಿಚುವೇಶನ್ ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ ಡೆವಿಲ್ ಎನರ್ಜಿ ಬಂದು ನಿಂತಿದೆ ನೋಡ್ರಿ. ಒಬ್ರಿಗೊಬ್ರು ಹಿಂಗೆ ಕಟ್ ಹಾಕೊಂಡ್ಬಿಟ್ರೆ ಅದು ಯಾವಾಗಲೂ ರಿಲೇಷನ್ ಚೆನ್ನಾಗಿರ್ಬೇಕಂದ್ರೆ ಒಬ್ಬಕ್ಕೆ ಫ್ರೀ ಇರಬೇಕು, ಒಬ್ರಿಗೊಬ್ರು ಸಪೋರ್ಟ್ ಇರಬೇಕು. ಇಲ್ಲಿ ಹಂಗಿಲ್ಲ. ನಾ ಹೇಳ್ದಂಗೆ ಒಬ್ರು ಹೇಳ್ತಾರೆ, ನಾ ಹೇಳ್ದಂಗೆ ನೀ ಕೇಳಬೇಕು. ಅಂದ್ರೆ ಕುಂದ್ರಬೇಕು, ಅಂದ್ರೆ ಕುಂದ್ರಬೇಕು, ನೀ ಅಂದರೆ ಊಟ ಮಾಡೋದು ಮಾಡಬೇಕು, ಮಲ್ಕೋಬೇಕು. ಹಿಂಗೆ ಈ ರೀತಿ ಹೋಲ್ಡಿಂಗ್ ಎನರ್ಜಿ ಅಂತೇವಲ್ಲ ನಾವು ಹೇಳ್ದಂಗೆ ಕೇಳಬೇಕಂತಂದು. ಒಬ್ರು ನಾವು ಇಷ್ಟಪಡ್ತೇವೆ ಅಂತಂದ್ರೆ ನಾವು ಹೇಳ್ದಂಗೆ ಕೇಳಬೇಕಂತ ಅರ್ಥ ಅಲ್ಲ. ಅದು ಭಾಳ ಒಂಥರ ಜೈಲ್ನಾಗ ಹಾಕ್ದಂಗೆ ಆಗ್ತದೆ. ಆ ರೀತಿ ಫೀಲ್ ಆಗ್ತಾಯಿದೆ ಒಬ್ರಿಗೊಬ್ರಿಗೀಗ. ಜೈಲ್ನಾಗ ಬಂದುಬಿಟ್ವೆ ನಾವು, ಇದನ್ನು ಬಿಡಿಸ್ಕೊಂಡು ಹೆಂಗೆ ನಾವು ಹೊರಗೆ ಹೋಗಲಿ, ಹೊಸ ಬಿಗ್ನಿಂಗ್ ಹೆಂಗೆ ಮಾಡಲಿ ನಾನು ಅಂತಂದು. ಓಕೆ. ಇಲ್ಲಿ ಸಿಂಹರಾಶಿ ಬಂದಿದೆ. ಓಕೆ. ಸಿಂಹರಾಶಿ, ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿ ಬಂದಿದೆ. ಇದೆ ಬರ್ಡನ್ ಎಲ್ಲ ಬಂದಿತ್ತಲ್ಲ, ಇಲ್ಲಿ ಎಲ್ಲ ರಾಶಿನೂ ಬಂದುಬಿಟ್ಟಾವೆ. ಯೂಶ್ವಲಿ ನಾವು ಒಂದೊಂದು ರಾಶಿ ಹೇಳೋದು ಬೇಡ. ಎಲ್ಲ ರಾಶಿನೂ ಇಲ್ಲಿ ಕವರ್ ಆಗಿಬಿಟ್ಟದೆ. ಆ್ಯಕ್ಚುಲಿ ಇಲ್ಲಿ ಎಲ್ಲ ರಾಶಿನೂ ಕವರ್ ಆಗಿಬಿಟ್ಟವು. ಓಕೆ. ಓವರಾಲ್ ವಾಟ್ ಈಸ್ ಔಟ್ಕಮ್ ಆಫ್ ದಿಸ್ ರಿಲೇಷನ್ಶಿಪ್? ಲಾಸ್ಟಿಗೆ ಎಷ್ಟೆಲ್ಲ ಹೊಡೆದಾಡಿದ್ರು, ಎಲ್ಲ ಮಾಡಿದ್ರು. ಓಕೆ. ಅವರಿಬ್ರಿಗೂ ಬರ್ಡನ್ ಆಯ್ತು. ಲಾಸ್ಟಿಗೆ ಏನು ಮಾಡ್ಕೊತಾರೆ ಇವರು? ಒಬ್ರಿಗೊಬ್ರು ದೂರ ಆಗ್ತಾರೆ ಅಥವಾ ಹೊಂದ್ಕೊಂಡು ಹೋಗ್ತಾರೆ ನೋಡೋಣ. ಓಕೆ. ವಾಟ್ ಈಸ್ ದ ಔಟ್ಕಮ್ ಆಫ್ ದಿಸ್ ಬರ್ಡನ್? ವಾಟ್ ಈಸ್ ದ ಔಟ್ಕಮ್ ಆಫ್ ದಿಸ್ ಬರ್ಡನ್? ಥರ್ಡ್ ಪಾರ್ಟಿ ನೀವು ಇರ್ಬೋದಂತ ಹೇಳೇನಿ. ಸ್ವಲ್ಪ ನಿಮ್ಮದು ಸಿಚುವೇಶನ್ ಪ್ರಕಾರ ವಿಚಾರ ಮಾಡಿರಿ. ನಾನು ಥರ್ಡ್ ಪಾರ್ಟಿ ಇದ್ದರೆ ನಾನು ಏನು ಮಾಡಬೇಕಂತ ನೀವು ವಿಚಾರ ಮಾಡಿಕೊಡ್ರಿ ನನ್ನ ವ್ಯೂವರ್ಸ್ ಪ್ಲೀಸ್. ವಾಟ್ ಈಸ್ ದ ಔಟ್ಕಮ್ ಆಫ್ ದಿಸ್ ಬರ್ಡನ್? ಇಲ್ಲ ಮೋಸನೇ ಸಿಗ್ತದೆ ಅವರಿಗೆ. ಯಾರು ಸೋಲ್ಲೇಬೇಕು. ಇದು ಏನಿಲ್ಲ ಅಂದರೆ ದೂರ ಮೋಸನ ಮಾಡ್ತಾರೆ. ಒಬ್ರಿಗೊಬ್ರು ಮೋಸನ ನಡೀತೈತಿ. ಸ್ಯಾಕ್ರಿಫೈಸಸ್ ಏನು ನಡೆಯಂಗಿಲ್ಲ ಇಲ್ಲಿ. ಕಮ್ಯುನಿಕೇಷನ್ ಇರೋಂಗಿಲ್ಲ. ಒಬ್ರಿಗೊಬ್ರು ಬರೀ ಹಿಂಗೆ ಬೈಕೊತಿರೋದು, ಒಬ್ರಿಗೊಬ್ರು ಡಾಮಿನೇಟೆಡ್ ಮಾಡ್ಕೊತಿರೋದು ಆಗ್ತದೆ. ಸೊ ದಿಸ್ ಈಸ್ ನಾಟ್ ಗೋಯಿಂಗ್ ಟು ವರ್ಕ್ ಅನ್ನಿಸ್ತದೆ ನನಗೆ ಮೋಸ್ಟ್ಲಿ ಇದ್ರೊಳಗೆ ಯಾವುದೋ ಹೆಣ್ಮಗಳದಾಳ ಅನಿಸ್ತೈತಿ. ಶೀ ಈಸ್ ವೆರಿ ಬಾಸಿ. ಈ ರಿಲೇಷನ್ಶಿಪ್ ನೀವೇನು ನೋಡ್ತಿದ್ರಲ್ಲ, ಇಲ್ಲಿ ಥರ್ಡ್ ಪಾರ್ಟಿ ನಿಮ್ಮ ಪರ್ಸನ್ ಇರ್ಬೋದು, ಅಥವಾ ಯಾರೋ ಇದ್ರೊಳಗೆ ನಮ್ಮ ಇಬ್ಬರೊಳಗೆ ಒಬ್ಬರು ಯಾರೋ ಒಂದು ಹೆಣ್ಮಗಳಿದ್ದೀರಿ ನೋಡ್ರಿ. ಅಂದ್ರೆ ಅಲ್ಲಿ ಯಾರು ಇಲ್ಲಿ ಹೆಣ್ಮಗಳಿಲ್ಲ ಅದ್ರಾಗ ಅದಾರೆ 100% ಅದಿರಿ. ಇದ್ರೊಳಗೆ ಯಾರೋ ಒಬ್ಬರು ಥರ್ಡ್ ಪಾರ್ಟಿ ಅಥವಾ ನಿಮ್ಮ ಪರ್ಸನ್ ನೀವು ಯಾರು ನೋಡ್ತಿದ್ದಿರಲ್ಲ ನಿಮ್ದು, ಅಥವಾ ನೀವು ಇರ್ಬೋದು. ನೀವೇನಂತೀರಿ ಈಗ ಡೌನ್ ಟು ಅರ್ತ್ ಪರ್ಸನ್ ಇಲ್ಲ, ಎಲ್ಲ ನಂದಾಗಬೇಕು ಅನ್ನೋ ಪರ್ಸನ್ ಇದ್ದೀರಿ. ಅಂಥ ಪರ್ಸನ್ ಇದ್ದೀರಿ ಒಬ್ರೊಳಗೆ. ಸೊ ಇಟ್ ಈಸ್ ನಾಟ್ ಗೋಯಿಂಗ್ ಟು ವರ್ಕ್ ಅಂತ. ನನಗೊಬ್ಬರು ಚೀಟಿಂಗ್ ಎನರ್ಜಿ ಒಳಗೆ ಅದಾರ. ಚೀಟಿಂಗ್ ಎನರ್ಜಿ ಅವ್ರಿಗಿಲ್ಲ. ನಾ ಹೇಳಿ ಇಲ್ಲಿ ಬಂತಲ್ಲ, ಇಲ್ಲಿ ನೋಡಿ ಕಾರ್ಡ್ ಬಂದಿದೆ. ಹಿಂಗೆ ಬರೋದು ಪ್ಲೇಯಿಂಗ್ ಎನರ್ಜಿ. ಒಂದು ಸ್ವಲ್ಪ ದಿನ ಚಲೋ ನನಗೆ ಏನು ಉಪಯೋಗ ತೊಗೊಳೋದೈತೆ, ನೆಕ್ಸ್ಟ್ ಗಾಯಬ ನಡೀತು, ಮತ್ತೆ ನೆನಪಾದಾಗ ಏನಾರು ಉಪಯೋಗ ಇದ್ದಾಗಷ್ಟು ವಾಪಸ್ ಬರೋದು. ಚೀಟಿಂಗ್ ಎನರ್ಜಿ ಐತಿ, ಪ್ಲೇಯರ್ ಎನರ್ಜಿ ಐತಿ. ಕಾನ್ಸ್ಟೆಂಟ್ ಮೀನ್ ಸ್ಟೆಬಿಲಿಟಿ ಕೊಡೋಂಥ ಎನರ್ಜಿ ಇಲ್ಲ. ಮೋಸ್ಟ್ಲಿ ಥರ್ಡ್ ಪಾರ್ಟಿದಿರ್ಬೋದು, ನಿಮ್ಮ ಪರ್ಸನ್ ಇದಿರ್ಬೋದು ಒಬ್ರಿಗೊಬ್ರು. ಯಾಕಂದ್ರೆ ನಮ್ಮ ಪರ್ಸನ್ ಅಂದ್ಕೊಳ್ಳೋ ಅವ್ರೇನು ಭಾಳ ದೇವರೆಲ್ಲ ಒಳ್ಳೆಯರು ಅಂತಲ್ಲ.
ಓಕೆ. ನಾವು ನಿಮ್ಮ ಪರ್ಸನ್ಸ್ನು ಮೋಸ ಮಾಡೋರು ಇರ್ಬೋದಲ್ಲ, ನೀವಲ್ಲ ಇನ್ನೊಬ್ರಲ್ಲ ಇನ್ನೊಬ್ರು ಹಿಂಗೆ ಅವ್ರದ್ದು ಪ್ಲೇಯಿಂಗ್ ಎನರ್ಜಿ ಇರ್ಬೋದು. ಹಾಂ, ಸೊ ಇಬ್ಬರದ್ದು ಇಲ್ಲೇ ಅದು ಅಷ್ಟೊಂದು ಚಲೋ ಇಲ್ಲ. ಓಕೆ, ದಿಸ್ ಈಸ್ ದ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಓಕೆ, ಪರ್ಸ್ನಲ್ ರೀಡಿಂಗಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಂಬರ್ ಇದೆ, ವಾಟ್ಸಪ್ ಅಷ್ಟೇ ಮಾಡಿರಿ. ಓಕೆ, ಎಲ್ಲರೂ ಈಗ ರೀಡಿಂಗ್ಸ್ ತೊಗೊತಿದ್ದಾರೆ ಎಲ್ಲರೂ. ಸೊ ಮೆಸೇಜ್ ಮಾಡಿ, ನಿಮಗೆ ಟೈಮ್ ಹೇಳ್ತೈತಿ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.